ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ಸೊ ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿ ಮಾಡ್ತಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿ ಮಾಡ್ತಿದ್ರೆ ಎಕ್ಸಾಮಲ್ಲೂ ಕೂಡ ಸಖತ್ತಾಗಿ ಟಾಪ್ ಆಗಿ ಬರೀಬೇಕು ಎಕ್ಸಾಮ್ನು. ಏನು ಟೆನ್ಷನ್ ಮಾಡಬಾರ್ದು. ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ ತೊಗೋಬೇಕು, ಕನ್ಸರ್ನ್ ತೊಗೋಬೇಕು. ನೆಕ್ಸ್ಟು ಇವಾಗ ಏನಾದರೂ ಅರ್ಧಂಬರ್ಧ ಓದಿದ್ರೆ ನೋ ಪ್ರಾಬ್ಲಮ್. ಓದಿರೋದನ್ನ ಕರೆಕ್ಟಾಗಿ ಓದ್ಕೋಬೇಕು. ಇಂಪಾರ್ಟೆಂಟ್ ಇರೋದನ್ನ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು. ಇವಾಗ ಏನು ಓದಿಲ್ಲ ಅಂದರೆ ಏನು ಮಾಡೋದು? ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾರಲಿ, ಬಯಸಿದ್ದೆಲ್ಲ ಸಿಗದು ಬಾರಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಸೊ ಟೆನ್ಷನ್ ಮಾಡೋದು ಬೇಡ. ನಂಗೆ ಬರಲ್ಲ ಅದೇನಿಲ್ಲ ರೀ. ಸುಮ್ಮನೆ ಎಷ್ಟಾಗತ್ತೋ ಅಷ್ಟು ಎಫರ್ಟ್ ಹಾಕಿ ಟ್ರೈ ಮಾಡೋದು ಅಷ್ಟೇ. ಫೈನಲ್ ಎಕ್ಸಾಮ್ ಬಂದಾಗಂತೂ ನಾನು ಜೊತೆಲಿ ಇರ್ತೀನಿ. ಕೆಮಿಸ್ಟ್ರಿ ಜೊತೆಯಲ್ಲಿ ನಾವು ಮುಂದೆ ಜೊತೆಲಿ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಏನಿದೆ, ಒಂದು ಕೋಟ್ ಇದೆ. ಸೊ ಯು ಡೋಂಟ್ ಹ್ಯಾವ್ ಟು ಬಿ ಗ್ರೇಟ್ ಟು ಸ್ಟಾರ್ಟ್, ಬಟ್ ಯು ಹ್ಯಾವ್ ಟು ಸ್ಟಾರ್ಟ್ ಟು ಬಿ ಗ್ರೇಟ್. ಸೊ ಏನಾಗುತ್ತೆ, ಸ್ಟಾರ್ಟ್ ಮಾಡ್ಬೇಕು ನೀವು. ಇವತ್ತು ಹೋಗಿ ಓದಬೇಕು. ಇವತ್ತಿಂದ ನಂಗೆ ಬರಲ್ಲ, ನಂಗೆ ಗೊತ್ತಿಲ್ಲ ಅನ್ನೋದಿಲ್ಲ. ಸೊ ನಾವು ಎಷ್ಟಾಗತ್ತೋ ಅಷ್ಟು ಟ್ರೈ ಮಾಡ್ತೀವಿ. ಸೊ ಎಷ್ಟು ಎಫರ್ಟ್ ಹಾಕಾಗತ್ತೋ ಅಷ್ಟು ಎಫರ್ಟ್ ಹಾಕ್ತೀವಿ. ಕೆಮಿಸ್ಟ್ರಿ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ, ಏನಿಲ್ಲ. ಸೊ ನಾವು ಓದ್ತೀವಿ. ಎಕ್ಸಾಮ್ ಮುಗಿಯೋ ತನಕ ಫುಲ್ ಫೋಕಸ್ ಆನ್ ಕರಿಯರ್. ಸೊ ನೆಕ್ಸ್ಟು ಭರವಸೆಯಿಂದ ಮುಂದೆ ಸಾಗಿ. ಸೊ ಭರವಸೆ ಇಟ್ಕೊಳ್ಳಿ. ಫೈನಲ್ ಎಕ್ಸಾಮ್ ಅಂತೂ ಫುಲ್ ನಿಮ್ಮ ಜೊತೆನೇ ಇರ್ತೀನಿ ನಾನು. ಸೊ ಚೆನ್ನಾಗಿ ಮಾಡೋಣ, ಇನ್ನೂ ಸೂಪರಾಗಿ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ ಇವಾಗ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಸೊಲ್ಯೂಷನ್ಸಲ್ಲಿ ಏನಾಗುತ್ತೆ, ಮೊಲಾರಿಟಿ ಇದೆ, ಮೋಲ್ ಫ್ರ್ಯಾಕ್ಷನ್ಸ್ ಇದೆ. ಇವುಗಳ ಇಂಪಾರ್ಟೆಂಟು ಏನಂದರೆ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು. ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಇನ್ 1000 ಬೈ ವಾಲ್ಯೂಮ್. ಸೊ ಕೊಟ್ಬಿಟ್ರೆ ಮೊಲಾರಿಟಿ ಅಂದರೆ ನೀವು ಮೊಲಾರಿಟಿ ಫೈಂಡ್ ಮಾಡೋಕ್ಕೆ ಗೊತ್ತಿರಬೇಕು, ಮೋಲ್ ಫ್ರ್ಯಾಕ್ಷನ್ನ ಫೈಂಡ್ ಮಾಡೋಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡೋದಾದರೆ ಹೆನ್ರೀಸ್ ಲಾ ಇದೆ, ರೋಲ್ಸ್ ಲಾ ಇದೆ. ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಐಡಿಯಲ್ ಸೊಲ್ಯೂಷನ್ ಇದೆ, ನಾನ್ ಐಡಿಯಲ್ ಸೊಲ್ಯೂಷನ್ ಇದೆ, ಏನಾಗುತ್ತೆ ಅದರ ಡಿಫ್ರೆನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ನೋಡೋದಾದರೆ ನ್ಯೂಮ್ಯಾರಿಕಲ್ಸ್ ಎಲ್ಲ ಇದ್ದಾವೆ ಇಂಪಾರ್ಟೆಂಟ್. ಕಾಲಿಗೇಟಿವ್ ಪ್ರಾಪರ್ಟೀಸ್ನ ಕರೆಕ್ಟಾಗಿ ನೋಡ್ಕೋಬೇಕು. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಇನ್ಕ್ರೀಸ್ ಇನ್ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ಸ್. ಅದಾದಮೇಲೆ ಆಸ್ಮೆಟಿಕ್ ಪ್ರೆಷರ್ ಇರ್ಬೋದು. ನೆಕ್ಸ್ಟು ಇನ್ನು ಉಳಿದವು ಏನಿದಾವಲ್ಲ, ಒಂದು 4 ಪ್ರಾಪರ್ಟೀಸ್ ಏನೋ ಇದ್ದಾವೆ. ಸೊ ಕರೆಕ್ಟಾಗಿ ಅದನ್ನ ನೋಡ್ಕೊಬಿಡ್ರಿ. ಯಾವುದೇ ಕಾರಣಕ್ಕೂ ನ್ಯೂಮ್ಯಾರಿಕಲ್ಸ್ನ ಮಿಸ್ ಮಾಡೋಕೆ ಹೋಗ್ಬಿಡಿ. ಏನಿಲ್ಲ, ಫಾರ್ಮುಲಾಸ್ ಬರೆಯೋದು, ಏನು ಕೊಟ್ಟಿದ್ರೆ ಅದನ್ನ ಬರೆಯೋದು, ಸಬ್ಸ್ಟಿಟ್ಯೂಟ್ ಮಾಡಬಾರೋದು. ಗೊತ್ತಿಲ್ಲ ಅಂದ್ರೆ ಏನಾರು ಒಂದು ಬರ್ಕೊಂಬರೋದು. 4 ಫಾರ್ಮುಲಾ, ಒಂದು 5-6 ಫಾರ್ಮುಲಾ ಇದ್ದಾವೆ. ಮೊಲಾರಿಟಿ ಅಂತ ಒಂದು 10 ಫಾರ್ಮುಲಾಸ್ನ ಕರೆಕ್ಟಾಗಿ ನೋಡಿಕೊಂಡು ಬಂದುಬಿಟ್ರೆ ಮುಗೀತು. ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಐಸೋಟ್ರಾಫಿಕ್ ಮಿಕ್ಸರ್ಸ್ ಇದ್ದಾವೆ. ನೆಕ್ಸ್ಟು ಅದೇ ರೋಲ್ಸ್ ಲಾ, ಅದು ಲಾ, ಈ ಲಾ ಇಲ್ಲ, ಸಿಂಪಲ್ ಆಗಿರ್ತವೆ. ನೀವು ಕರೆಕ್ಟಾಗಿ ಡೆಫಿನೇಷನ್ಸ್ ಓದೋದು, ಎಕ್ಸಾಂಪಲ್ ಬರೆಯೋದು, ಫಾರ್ಮುಲಾಸ್ನ ನೆನ್ಪಿಟ್ಕೊಂಡ್ಬಿಟ್ರೆ ಆಯಿತು. ಏನಾರು ಕೊಟ್ಟರೆ ಅದನ್ನ ಬಂದುಬಿಟ್ರೆ ಆಯಿತು. ಏನು ಗೊತ್ತಿಲ್ಲ ಅಂದ್ರೂ ಜಸ್ಟ್ ಸಬ್ಸ್ಟಿಟ್ಯೂಟಾರು ಮಾಡಿ ಬನ್ನಿ. ಸೊ ಅದಕ್ಕೋಸ್ಕರ ಫಾರ್ಮುಲಾಸ್ನ ನೆನ್ಪಿಟ್ಕೋಬೇಕು ಸೊಲ್ಯೂಷನ್ ಚಾಪ್ಟ್ರಲ್ಲಿ. ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿನೂ ಅದೇ ರೀತಿ ಸೇಮ್. ಯಾವುದೋ ಬೇರೆ ರೀತಿ ಸೆಲ್ಸ್ಗಳಿರ್ತವೆ. ಎಲೆಕ್ಟ್ರೋಕೆಮಿಕಲ್ ಸೆಲ್ಲು, ಎಲೆಕ್ಟ್ರೋಲೈಟಿಕ್ ಸೆಲ್ಸು. ನೆಕ್ಸ್ಟು ಅದರ ರಿಲೇಷನ್ಸ್ ಇರ್ತವೆ. ಚೇಂಜ್ ಇನ್ ಎನರ್ಜಿ ಇರ್ಬೋದು. ಆಮೇಲೆ ನರ್ಸ್ಟ್ ಇಕ್ವೇಷನಲ್ಲಿ ಆಗಿರ್ಬೋದು. ನೆಕ್ಸ್ಟು ರಿಲೇಷನ್ ವಿತ್ ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಇರ್ಬೋದು. ಸೊ ಇವನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲೇನಂತೆ ಪಕ್ಕ ಕ್ವಶನ್ಸ್ಗಳು ಬರ್ತವೆ. ನೆಕ್ಸ್ಟು ಪ್ಯಾರಡೈಸ್ ಲಾ ಆಗಿರ್ಬೋದು, ಫಸ್ಟ್ ಲಾ, ಸೆಕೆಂಡ್ ಲಾ. ನೆಕ್ಸ್ಟ್ ಇಲ್ಲೆಲ್ಲ ಕೊಟ್ಟಿದ್ದೀನಿ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್, ಎಲೆಕ್ಟ್ರೋಲೈಟಿಕ್ ಸೆಲ್ಸು. ಆಮೇಲೆ ವರ್ಕಿಂಗ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಹೇಗೆ ಕನ್ಸ್ಟ್ರಕ್ಷನ್ ಆಗುತ್ತೆ, ಅದರದ್ದು ಇದೇನು ಹೇಗೆ ರಿಯಾಕ್ಟ್ ಮಾಡುತ್ತೆ, ಹಾಫ್ ಸೆಲ್ ಹೇಗಾಗುತ್ತೆ, ಅವನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸೊ ಇಲ್ಲೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ಏನು ಟೆನ್ಷನ್ ಮಾಡೋದು ಬೇಡ. ಸೊ ಆರಾಮಾಗಿ ಓದಿ. ಸೊ ಎಷ್ಟಾಗತ್ತೆ ಅಷ್ಟು, ಜಾಸ್ತಿ ನಿಮ್ಮ ಹತ್ರ ಬರಲ್ಲ ಅನ್ನೋದು ಬೇಡ. ಎಫರ್ಟ್ ಹಾಕಬೇಕು. ಎಷ್ಟಾಗತ್ತೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ನೋಡ್ಕೋಬೇಕು. ಸೊ ಬೇರೆ ಚಾಪ್ಟರ್ಸ್ಗಾದರೆ 3 ಚಾಪ್ಟರ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಅಂತೂ ಎಲ್ಲ ಚಾಪ್ಟರ್ಸ್ಗೂ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ನೀವು ಟೆನ್ಷನ್ ಮಾಡೋದೇ ಬೇಡ. ಕೆಮಿಸ್ಟ್ರಿನ ಸಿಂಪಲ್ಲಾಗಿ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನೀವು ಇದೇ ರೀತಿ ಸಪೋರ್ಟ್ ಮಾಡಬೇಕು, ಕಮೆಂಟ್ಸ್ ಮಾಡಬೇಕು, ನಿಮ್ಗೆ ಏನಾಗಬೇಕು ಇವಾಗ ಅಂತ. ಬಟ್ ಪಾಸಿಟಿವ್ ಕಮೆಂಟ್ಸ್ ಮಾಡಬೇಕು. ನಾವು ಮಾಡ್ತೀವಿ ಅನ್ನೋದು. ಇವತ್ತೆಲ್ಲರೂ ಏನು ಮಾಡಬೇಕು, ನಾವು ಚೆನ್ನಾಗಿ ಓದ್ತೀವಿ, ಚೆನ್ನಾಗಿ ಮಾಡ್ತೀವಿ, ನಮ್ಮ ಎಫರ್ಟ್ನ ಫುಲ್ ಜಾಸ್ತಿ ನಾವು ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಕಮೆಂಟ್ ಮಾಡಬೇಕು ನೀವು. ಸೊ ಇಲ್ಲಿ ನೆಕ್ಸ್ಟ್ ಇದಾವಲ್ಲ, IMF ಸೆಲ್, ಗಿಬ್ಸ್ ಫ್ರೀ ಎನರ್ಜಿ ಚೇಂಜ್ ಇರ್ಬೋದು, ಇಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನೆಕ್ಸ್ಟು ಡಿ ಬ್ಲಾಕ್ ಎಲಿಮೆಂಟ್ಸ್, ಡಿ ಆ್ಯಂಡ್ ಎಫ್ ಬ್ಲಾಕ್ ಅಂತೂ ನಾನೇ ಮಾಡಿದ್ದೀನಿ. ಸೊ 1 hour 30 minutes ಏನೋ ಇದೆ. ಸೊ ಚೆನ್ನಾಗಿ ನೋಡಿರಿ, ಯಾಕಂದರೆ ಇವೆಲ್ಲ ಕಾನ್ಸೆಪ್ಟ್ಗಳನ್ನೂ ಸಿಂಪಲಾಗಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಅಂತೂ ಇನ್ನೂ ಸಿಂಪಲಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ 1-2 ಸಲ ಕಮೆಂಟ್ ನೋಡಿದ್ದೆ, ಏನೋ ಸಿಂಪಲಾಗಿ ಬೇಸಿಕ್ಸಿಂದ ಹೇಳಿದ್ದೀರಾ ಅಂತ. ಸೊ ಅದೇ ರೀತಿ ನೀವು ಹೇಳಿದರೆ ನನಗೂ ಗೊತ್ತಾಗುತ್ತೆ ಯಾವ ರೀತಿ ನಿಮ್ಗೆ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನೀವು ಹೇಳಿದ್ರೆ ನನಗೂ ಒಂಥರ ಖುಷಿ ಆಗುತ್ತೆ. ನೆಕ್ಸ್ಟ್ ನಾನು ಈ ರೀತಿ ಮಾಡಿದ್ರೆ ಇವ್ರಿಗೆ ಅರ್ಥ ಆಗುತ್ತೇನೋ ಅಂತ. ಸೊ ಎಲ್ಲರ ಮೈಂಡ್ಸೆಟ್ ಒಂದೇ ಥರ ಇರಲ್ಲ, ಬೇರೆ ಮೈಂಡ್ಸೆಟ್ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ನಮಗೂ ಅರ್ಥ ಆಗುತ್ತೆ ಇವಾಗ ಈ ರೀತಿ ಮಾಡಿದ್ರೆ ಈ ರೀತಿ ಮಾಡ್ಬೋದು ಅಂತ. ಸೊ ಎಲ್ಲ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಅದೇ ರೀತಿ ನೋಟಿಫಿಕೇಶನ್ ಆನ್ ಇಡ್ರಿ. ನೆಕ್ಸ್ಟ್ ಅಂತೂ ವೀಡಿಯೋಸ್ ಮಾಡ್ತಿರ್ತೀವಿ. ಸೊ ನೀವು ನೋಡ್ತಾ ಇರಬೇಕು, ಚೆನ್ನಾಗಿ ಓದ್ತಿರ್ಬೇಕು. ಬೋರ್ಡ್ ಎಕ್ಸಾಮ್ ಅಂತೂ ಫುಲ್ ಮಾರ್ಕ್ಸ್ ತೊಗೊಳ್ಳೇಬೇಕು. ನೆಕ್ಸ್ಟು
ಇಲ್ಲಿದೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆಗಿರ್ಬೋದು, ಅದೇ ರೀತಿ ಮ್ಯಾಗ್ನೆಟಿಕ್ ಮೂಮೆಂಟ್ನ ಫೈಂಡ್ ಮಾಡೋದಾಗಿರ್ಬೋದು, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಇರ್ಬೋದು. ಈ ಆಸಿಡಿಕ್ ಬೇಸಿಕ್ ಮೀಡಿಯಮಲ್ಲಿ K2Cr2O7 KMnO4 ಹೇಗೆ ರಿಯಾಕ್ಟ್ ಆಗುತ್ತೆ, ಲೆಂಥನೈಡ್ ಕಾಂಟ್ರಾಕ್ಷನ್ಸ್ ಆಗಿರ್ಬೋದು, ಲೆಂಥನೈಡ್ ಕಾಂಟ್ರಾಕ್ಷನ್ ಮತ್ತು ಲೆಂಥನೈಡ್ ಮತ್ತು ಆಕ್ಟಿನೈಡ್ ಡಿಫರೆನ್ಸ್ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿ ಒಂದರಿಂದ ಒಂದು ಕರೆಕ್ಟಾಗಿ ನೋಡ್ಕೊತ ಹೋಗ್ಬೇಕು ನೀವು. ನೆಕ್ಸ್ಟು ರೈಟ್ ದ ಸ್ಟ್ರಕ್ಚರ್ಸು, ಯಾವ್ದು ಸ್ಟ್ರಕ್ಚರ್ ಇದೆ, ಕ್ರೋಮೈಟ್ ಆಗಿರ್ಬೋದು, ಪರ್ಮ್ಯಾಂಗನೇಟ್ ಆಗಿರ್ಬೋದು, ಮ್ಯಾಂಗ್ನೆಟ್ ಆಗಿರ್ಬೋದು, ಎಲ್ಲ ಡಬಲ್ ಬಾಂಡು CR ಡಬಲ್ ಬಾಂಡು ಅಷ್ಟೇ ಇದೆ. ಕರೆಕ್ಟಾಗಿ ಒಂದೆರಡು ಸ್ಟ್ರಕ್ಚರ್ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು. ನೆಕ್ಸ್ಟು ಕಾಪರ್ 2+ ಎಲ್ಲ ಯಾಕೆ ಅಂತ, ಹೈಡ್ರೇಷನ್ ಎನರ್ಜಿ ಜಾಸ್ತಿ ಇರುತ್ತೆ ಹೇಳ್ತೀನಿ, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟು ಸೆಕೆಂಡ್ ಅನಿಮೇಷನ್ ಅಂತಲ್ಪಿ ಯಾವಾಗಲೂ D5 D10 D0 ಅಂತ ಒಂದು 10 ಸಲ ಹೇಳಿದ್ದೀನಿ, ಕಾನ್ಫಿಗರೇಷನ್ ಸ್ಟೇಬಲೈಸ್ ಆಗಿರ್ತಾವಂತ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹೋಗಿ. ನೆಕ್ಸ್ಟು ಹ್ಯಾಲೋಲ್ಕೆನ್ಸ್ ಹ್ಯಾಲೋರೆನ್ಸ್, ಇದನ್ನು ನಾನೇ ಮಾಡಿದ್ದೀನಿ, 1 hour 20 minutes ಏನೋ ಇದೆ, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸೊ ಅಲ್ಲಿ ನೋಡ್ಬೋದು SN1 SN2 ಇದೆ, ಪ್ರೀತಿಯಿಂದ ಹೇಳಿದ್ದೀನಿ ಏನಂತ, ಐಶ್ವರ್ಯ ಬಂದ್ಲು ಅಂತ. ಸೊ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಆ ಡಿಫ್ರೆನ್ಸ್ನ ಗೊತ್ತಾಗ್ಬಿಟ್ರೆ ಎಲ್ಲ ರಿಯಾಕ್ಷನ್ಗಳನ್ನು ಸಿಂಪಲ್ಲಾಗಿ, ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತಾವೆ ಅಲ್ಲಿ. ಸ್ಟೀರಿಯೋ ಕೆಮಿಸ್ಟ್ರಿ ಆಗಿರ್ಬೋದು, ನ್ಯೂಕ್ಲಿಯೋಫೈಲ್ ಆಗಿರ್ಬೋದು, ಎಲೆಕ್ಟ್ರೋಫೈಲ್ ಆಗಿರ್ಬೋದು, ಗುಡ್ ಲಿವಿಂಗ್ ಗ್ರೂಪ ಎಲ್ಲ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದೆರಡು ರಿಯಾಕ್ಷನ್ ಅದಕ್ಕೋಸ್ಕರ ಕೊಟ್ಟಿದ್ದು, ಜಾಸ್ತಿ ಏನೋ ಕೊಟ್ಟಿಲ್ಲ, ಅವ್ರು ಕೊಟ್ಟಿರೋದು SN1 SN2. ಸೊ ಅದರಿಂದನೇ ಎಲ್ಲ ಅರ್ಥ ಆಗಬೇಕು ಅನ್ನೋ ರೀಸನ್ನು. ಸೊ ಡಿಫ್ರೆನ್ಸ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟು ಮೆಲ್ಟಿಂಗ್ ಪಾಯಿಂಟ್ ಸಿಮೆಟ್ರಿಕಲ್ ಆಗಿರುತ್ತೋ ಅದನ್ನೆಲ್ಲ ಕರೆಕ್ಟಾಗಿ ಹೇಳಿದ್ದೀನಿ. ಸೊ ಸಿಮೆಟ್ರಿಕ್ ಆಗಿರುತ್ತೋ ಅನ್ಸಿಮೆಟ್ರಿಕ್ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟು ವರ್ಡ್ಸ್ ರಿಯಾಕ್ಷನ್ ಇರ್ಬೋದು, ಫಿಟಿಕ್ ರಿಯಾಕ್ಷನ್ ಇರ್ಬೋದು, 2 ಆಲ್ಕೈಲ್ ಗ್ರೂಪ್ಗಳು ಬರ್ತವೆ, ಅರೈಲ್ ಗ್ರೂಪ್ಗಳು ಬರ್ತವೆ. ನೆಕ್ಸ್ಟು ಮತ್ತು ಆಲ್ಕೈಲ್ ಅರೈಲ್ ಬರುತ್ತೆ. ಸಾಕು ರಿಯಾಕ್ಷನ್ಸ್ಗಳನ್ನೆಲ್ಲ. ಸೊ ಒಂದೊಂದು ಸ್ಟೆಪ್ ರಿಯಾಕ್ಷನ್ಸ್ಗಳು ಕರೆಕ್ಟಾಗಿ ನೆನ್ಪಿಟ್ಬಿಟ್ರೆ 2 ಮಾರ್ಕ್ಸ್ ಬಂದುಬಿಡುತ್ತೆ. ಫಿಂಕಸ್ಟ್ ರಿಯಾಕ್ಷನ್ ಇದೆ, ನೆಕ್ಸ್ಟ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಎಲ್ಲ ಆಗುತ್ತೆ, ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ಸೊ ನೆಕ್ಸ್ಟು ವಾಟರ್ ಫ್ರಿಯಾನ್ಸು, ಸೊ ಇವನ್ನೆಲ್ಲ ಪಾಲಿ ಹ್ಯಾಲೋಜನ್ ಕಾಂಪೌಂಡ್ಸ್ಗಳು. ಸೊ ಅವನ್ನೆಲ್ಲ ಸಿಂಪಲ್ ಒಂದೊಂದು ಡೆಫಿನೇಷನ್ಸ್ ಇರ್ತವೆ. ಪಾಸಿಜಿನ್ ಅಂದರೆ ಏನು, ಫ್ರಿಯಾನ್ಸ್ ಅಂದರೆ ಏನು, ನೆಕ್ಸ್ಟು ಕ್ಲೋರೋಫಾರ್ಮ್, ಅದೇ ರೀತಿ ಎಲ್ಲ ಕರೆಕ್ಟಾಗಿ ಒಂದೆರಡು ಲೈನ್ ಓದ್ಕೊಂಡೋದ್ರೆ ಸಾಕು. ಆದರೆ ಏನು ಡಿಸ್ಅಡ್ವಾಂಟೇಜ್ ಏನು, ಅಡ್ವಾಂಟೇಜ್ ಏನು, ಯೂಸಸ್ ಏನು, ಸೊ ಎಲ್ಲರೂ ಕೇಳಿದ್ರೆ ಬರಿಬೋದು. ನೆಕ್ಸ್ಟು ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ KCN ಮತ್ತು AgCN. ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಾನು ಎಂತ KCN AgCN ಇಲ್ಲ, ಅಯೋನಿಕ್ ಬಾಂಡಿಂಗ್ ಆಗುತ್ತೆ, ಇಲ್ಲಿ ಕೌಲೆಂಟ್ ಬಾಂಡಿಂಗ್ ಆಗುತ್ತೆ. ನೆಕ್ಸ್ಟು ಎನಾನ್ಶಿಯೋಮರ್ಸ್, ರೆಸಿಮಿಕ್ ಮಿಕ್ಸರ್ಸ್, ಕೈಲೈಟ್, ಎಸಿಮೆಟ್ರಿಕ್ ಸೆಂಟರ್, ಇವೆಲ್ಲ ನೀವು SN1 SN2 ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತಂದರೆ ಇವೆಲ್ಲನೂ ಈಸಿಯಾಗಿ ಒಂದೇ ಲೈನಲ್ಲಿ ಬರೆದ್ಬಿಡ್ಬೋದು. ನೆಕ್ಸ್ಟು ನಾವು ನೋಡೋದಾದರೆ ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸ್ ಅಂತೂ ಇವತ್ತೇ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡಬೇಕು, ಚೆನ್ನಾಗಿ ನೋಡಬೇಕು. ಯಾಕಂದರೆ ಆ್ಯಸಿಡಿಕ್ ಕ್ಯಾಟಲೈಸ್ ಮೆಕಾನಿಸಮ್ ಇರ್ಬೋದು, ಕನ್ವರ್ಷನ್ ಆಫ್ ಆಲ್ಕಿನ್ ಟು ಆಲ್ಕೋಹಾಲು, ಕೋಲ್ ಬೇಸ್ ರಿಯಾಕ್ಷನ್ ಇರ್ಬೋದು, ಅದೇ ರೀತಿ ರೈಮೋಟೈಮಸ್ ರಿಯಾಕ್ಷನ್ ಇರ್ಬೋದು, ಆಮೇಲೆ ಆ್ಯಸಿಡ್ ಕ್ಯಾಟಲೈಸ್ ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಟು ಈಥರ್ ಇರ್ಬೋದು, ಆಲ್ಕೋಹಾಲ್ ಟು ಈ ಆಲ್ಕಿನ್ ಇರ್ಬೋದು. ಇವೆಲ್ಲ ಇಂಪಾರ್ಟೆಂಟ್ ರಿಯಾಕ್ಷನ್ಸು, ಮೆಕಾನಿಸಮ್ಸ್ಗಳು ಇಂಪಾರ್ಟೆಂಟ್ ಬಂದೇ ಬರ್ತವೆ, 3 ಮಾರ್ಕ್ಸಿಗೆ ಬಂದುಬಿಡ್ತವೆ. ನೆಕ್ಸ್ಟು ಇಂಪಾರ್ಟೆಂಟ್ ಲೂಕಸ್ ರಿಯಾಜೆಂಟ್ ಏನು ಮಾಡುತ್ತೆ, ಪ್ರೈಮರಿ ಸೆಕೆಂಡ್ರಿ ಆಲ್ಕೋಹಾಲ್ನ ಡಿಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವನ್ನೆಲ್ಲ ನೋಡ್ಕೊಂಡು ಹೋಗಿ. ಸೊ ಕಾಲ್ ಬೇಸ್ ರಿಯಾಕ್ಷನ್. ನೆಕ್ಸ್ಟ್ ಎಸಿಡಿಟಿ ಆಫ್ ಆಲ್ಕೋಹಾಲ್, ಎಸಿಡಿಟಿ ಇರಬೇಕಂದ್ರೆ ಜಾಸ್ತಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಗಳು ಇರಬೇಕು, ಅದನ್ನು ಕರೆಕ್ಟಾಗಿ ನೀವು ನೋಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ನೆಕ್ಸ್ಟು ಫಿನಾಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕ್ಯೂಮನ್ ಪ್ರೊಸೆಸ್, ಒಳ್ಳೆ ಸಿಂಪಲಾಗಿ ಮೆಕಾನಿಸಮ್ ಹೇಳಿದ್ದೀನಿ, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸೊ ಫಿನಾಲ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟ್ HNO3 ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ, ಡೈಲ್ಯೂಟ್ HNO3 ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ, ಸ್ಯಾಲಿಸಿಲಿಕ್ ಆ್ಯಸಿಡಿಂದ ಆಸ್ಪಿರಿನ್ನ ಹೇಗೆ ಪ್ರಿಪೇರ್ ಮಾಡ್ಬೋದು, ಕ್ರೋಮಿಕ್ ಆ್ಯಸಿಡ್, ಜಿಂಕ್ ಡಸ್ಟು, ಇವೆಲ್ಲ ಸಿಂಪಲಾಗಿ ಹೇಳಿದ್ದೀನಿ, ಕರೆಕ್ಟಾಗಿ ಇವತ್ತು ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸ್ನ ನೋಡ್ಕೊಂಡು ಹೋಗಿ. ನೆಕ್ಸ್ಟು ಆಲ್ಡಿಹೈಡ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಇಲ್ಲಂತೂ ಮೇನ್ ಇಂಪಾರ್ಟೆನ್ಸ್ ಕೊಡೋದೇನು, ನೇಮ್ಡ್ ರಿಯಾಕ್ಷನ್ಸ್ಗಳಿದ್ದಾವೆ. ಸೊ ಇಲ್ಲೊಂದು 4 ರಿಯಾಕ್ಷನ್ಗಳಿದ್ದಾವೆ. ರೋಸ್ಮೆಟ್ ರಿಯಾಕ್ಷನ್ ಇರ್ಬೋದು, ಸ್ಟೀಫನ್ಸ್ ರಿಯಾಕ್ಷನ್ ಇರ್ಬೋದು, ನೆಕ್ಸ್ಟ್ ಇಟಾಡ್ ರಿಯಾಕ್ಷನ್, ಗ್ಯಾಟಮನ್ ರಿಯಾಕ್ಷನ್. ನೆಕ್ಸ್ಟ್ ಇವೆಲ್ಲ ಆಲ್ಡಿಹೈಡ್ ಫಾರ್ಮ್ ಮಾಡೋಕ್ಕೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಕ್ಯಾನಿಸರ್ ರಿಯಾಕ್ಷನ್ಸ್ ಇರ್ಬೋದು, ಆಲ್ಡೋಲ್ ರಿಯಾಕ್ಷನ್ ಆಗಿರ್ಬೋದು, ಹೆಲ್ವೋಲ್ಸ್ ರಿಯಾಕ್ಷನ್ ಇರ್ಬೋದು, ಅದೇ ರೀತಿ ಕ್ಲೆಮೆನ್ಸನ್ ರಿಡಕ್ಷನ್, ಉಲ್ಫ್ ಕ್ರಿಸ್ಟನರ್ ರಿಡಕ್ಷನ್, ಇವೆಲ್ಲ ಏನು ಮಾಡ್ತವೆ, ರಿಡಕ್ಷನ್ ಮಾಡ್ತವೆ. ಸೊ ಏನಾಗುತ್ತೆ ಅಂದರೆ ನೇಮ್ಡ್ ರಿಯಾಕ್ಷನಲ್ಲಿ ಸ್ಟಾರ್ಟಿಂಗ್ ಏನಿರುತ್ತೆ ಬಟ್ ಎಂಡಿಗೆ ಏನು ಬರುತ್ತೆ ಕರೆಕ್ಟಾಗಿ ನೆನ್ಪಿಡ್ಕೋಬೇಕು. ಅದಾದಮೇಲೆ ರಿಯೇಜೆಂಟ್ನೆಲ್ಲ ನಾವು ಹಾಕ್ಕೋಬೇಕು. ಸೊ ಯಾವಾಗಲೇ ಆಗಲಿ ಕೆಮಿಕಲ್ ರಿಯಾಕ್ಷನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬರೀಬೇಕೇನಾಗುತ್ತೆ, ಸ್ಟಾರ್ಟಿಂಗ್ ಏನು ಬರುತ್ತೆ ಎಂಡಿಂಗ್ ಏನು ಬರುತ್ತೆ ನೆನ್ಪಿಡ್ಬೇಕು. ಸೊ ನಮ್ಮ ಸರ್ ಒಬ್ರು ಹೇಳಿದರು ಏನಂದರೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡೋದು ಈಸಿ, ಯಾವಾಗ ನಮಗೆ ಕುಕಿಂಗ್ ಮಾಡೋಕ್ಕೆ ಗೊತ್ತಿರಬೇಕು, ಯಾವಾಗ ಏನು ಹಾಕಬೇಕಂತ ಗೊತ್ತಿದ್ರೆ ಮಾತ್ರ ಏನಾಗುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ರಿಯಾಕ್ಷನ್ಗಳನ್ನ ಬರಿತಾ ಹೋಗ್ಬೋದು. ಸೊ ಈ ಫಸ್ಟ್ ಏನು ಮಾಡಬೇಕಂದ್ರೆ ಅರ್ಜುನ ಥರ ಇರಬೇಕು, ಡೈರೆಕ್ಟ್ ಶೂಟೌಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ರಿಯಾಕ್ಟೆಂಟ್ ಏನಿದೆ, ಪ್ರಾಡಕ್ಟ್ ಏನಿದೆ, ಅದಾದಮೇಲೆ ಏನಾಗಬೇಕು, ಅಡುಗೆ ಮಾಡೋಕ್ಕೆ ಗೊತ್ತಿರಬೇಕು, ಯಾವಾಗ ಏನು ಹಾಕಬೇಕು ಅಂತ. ಅವು ಗೊತ್ತಿದ್ರೆ ನಾವು ಪಟ ರಿಯಾಕ್ಷನ್ನ ಮಾಡ್ಕೊತ ಹೋಗ್ಬೋದು. ನೆಕ್ಸ್ಟ್ ಇವೆಲ್ಲ ಇದಾವೆ ಹ್ಯಾಲೋಫಾರ್ಮ್ ರಿಯಾಕ್ಷನ್ಸ್ಗಳು, ಟಾಲೆನ್ಸ್ ರಿಯೇಜೆಂಟ್ ಆಗಿರ್ಬೋದು, ಫೆಲಿಂಗ್ಸ್ ರಿಯೇಜೆಂಟ್ ಆಗಿರ್ಬೋದು, ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಅದೇ ಕಂಪ್ಯಾರಿಸನ್, ಇವಾಗ ಏನಾಗುತ್ತೆ ಅಂದರೆ A B ಹತ್ರ ಕೊಡ್ತಾರೆ. ಸೊ ಇದೇ ಸಿಂಪಲ್ ರಿಯಾಕ್ಷನ್ ಇರ್ತವೆ, ಬೆನ್ಸಿನ್ ಟು ಬೆನ್ಸಾಯಿಕ್ ಆ್ಯಸಿಡ್ ಟು ಬೆನ್ಸಮೈಡ್ ಅಂತ. ಸೊ ಅಲ್ಲಿ ಏನಾಗುತ್ತೆ ಅಂದರೆ A B ಅಂತ ಕೊಟ್ಬಿಡ್ತಾರೆ. ಈ ರೀತಿ ನೀವು ಟೆನ್ಷನ್ ಮಾಡೋಂಗಿಲ್ಲ. ಸೊ ಕರೆಕ್ಟಾಗಿ ಒಂದು ಸ್ವಲ್ಪ ಮಾಲಿಕ್ಯೂಲ್ನ ಬರೀಬೇಕು, ಬರೆದು ಏನಿದೆ ಅಂತ ನೋಡಬೇಕು. ಸೊ ಯಾವ ರೀತಿ ಸ್ಟ್ರಕ್ಚರ್ಸ್ಗಳು ಪಾಸಿಬಿಲಿಟಿ ಇದ್ದಾವೆ ಅದು ಬರೆದು ಅದಾದಮೇಲೆ ಆ್ಯಸಿಡ್ ಟ್ರೈ ಮಾಡಬೇಕು. ಇದೇನೋ ABC ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ ಅಂತ ಬಿಡಬಾರ್ದು. ಸೊ ಟ್ರೈ ಮಾಡಬೇಕು, ಅಟ್ಲೀಸ್ಟ್ ಸ್ಟ್ರಕ್ಚರ್ನ ಬರೀಬೇಕು. ಎಲ್ಲರೂ ಒಂದು ಕ್ಲೂ ಬಂದೇ ಬರುತ್ತೆ. ಸೊ ನೀವು ಓದಿದ್ರಂತೂ ಕ್ಲೂ ಬಂದೇ ಬರುತ್ತೆ, ಓದಿಲ್ಲ ಅಂದರೂ ಏನಾರು ಒಂದು ಟ್ರೈ ಮಾಡಬೇಕು. ಟ್ರೈ ಮಾಡಿದ್ರೇ ಜೀವನ. ನೆಕ್ಸ್ಟು
HCN. ಸೊ HCN ಇಂದ ಏನಾಗುತ್ತೆ, ಆಲ್ಡಿಹೈಡ್ ಕೀಟೋನ್ ಇದೆ. ಇವಾಗ ನಾರ್ಮಲಿ ನೋಡ್ಬೋದು SCN ಇದೆ, ಆಲ್ಡಿಹೈಡ್ ಕೀಟೋನ್ ಇದೆ. ನಿಮ್ಗೆ ಗೊತ್ತು H+CN- ಇದೆ. CN- ಹೋಗಿ ಆಲ್ಡಿಹೈಡ್ ಕೀಟೋನಿಗೆ ಅಟ್ಯಾಕ್ ಮಾಡಿಬಿಟ್ರಿ, ಏನಾಗುತ್ತೆ, ಸೈನೋಹೈಡ್ರಿನ್ ಆಗುತ್ತೆ. ಸುಮ್ಮನೆ ಹೋಗಿ ಅಟ್ಯಾಕ್ ಮಾಡ್ತಿರ್ಬೇಕು, ನಿಂತ್ಕೊಬಾರ್ದು. ಸೊ ಈ ರೀತಿ ಇವಾಗ ಇಷ್ಟು ಇದೆ ಇಂಪಾರ್ಟೆಂಟ್ ಕ್ವಶನ್ಸು, ಇಲ್ಲಿಗೆ ಮುಗೀತು. ಸೊ ಚೆನ್ನಾಗಿ ಓದ್ರಿ, ಆರಾಮಾಗಿ ಓದ್ರಿ, ಟೆನ್ಷನ್ ಮಾಡಿಬಿಡ್ರಿ. ಎಷ್ಟು ಗೊತ್ತಿದೆ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ಗೊತ್ತಿಲ್ಲ ಅಂದರೆ, ಟಾಪಿಕ್ಸ್ ಗೊತ್ತಿಲ್ಲ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ, ಆ ಇಂಪಾರ್ಟೆಂಟ್ ಕ್ವಶನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟು ಏನು ಟೆನ್ಷನ್ ಮಾಡೋದು ಬೇಡ, ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಿ. ಸೊ ಚೆನ್ನಾಗಿ ಬರೀರಿ. ಸೊ ಆಲ್ ದ ಬೆಸ್ಟ್, ಡೂ ವೆಲ್, ಸಿಗೋಣ.